ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗ ಒಲಿತನೋ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನ್ನ ಒಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಸೃಷ್ಟಿ ಅಳವ ಮಹಾದೇವ ಎಷ್ಟು ಜೀವಿಗೆ ಕೊಟ್ಟ ನೋರುವ ಏ ಸರ್ವರ್ ಒಳಗ ಶ್ರೇಷ್ಠ ಮಾನವ ಮಾಡೋ ಮೊದಲ ಆತನ ಸೇವಾ ಸರ್ವರೊಳಗ ಶ್ರೇಷ್ಠ ಮಾನವ ಮಾಡೋ ಮೊದಲ ಆತನ ಸೇವಾ ಏ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನ್ನ ಒಲಿತನ ದೇವಾ ಮಾಡೋ ಮೊದಲ ಸದ್ಗುರುವಿನ ಸೇವಾ ನಿನ್ನ ಒಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಸೃಷ್ಟಿ ಅಳವ ಮಹಾದೇವ ಎಷ್ಟು ಜೀವಿಗೆ ಕೊಟ್ಟ ನೋರುವ ಸರ್ವರ್ ಒಳಗ ಏ ಸರ್ವರ್ ಒಳಗ ಶ್ರೇಷ್ಠ ಮಾನವ ಏ ಮಾಡೋ ಮೊದಲ ಆತನ ಸೇವಾ ಸರ್ವರೊಳಗ ಶ್ರೇಷ್ಠ ಮಾನವ ಮಾಡೋ ಮೊದಲ ಆತನ ಸೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನ್ನ ಒಲಿತನ ದೇವಾ ಮಾಡೋ ಮೊದಲ ಸದ್ಗುರುವಿನ ಸೇವಾ ನಿನ್ನ ಒಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಏ ಭಕ್ತಿ ಠೇವನು ಕರ ಸೇವಾ ಕರ ದೇವ ಮಿಳಿಯಲ ತವ ಏ ಪಾರಮಾರ್ಥ ಏ ಉಜವ ಮನ ಮದ ಸದಗುಣ ಠೇವಾ ಪಾರಮಾರ್ಥ ಉದವ ಮನ ಮಾದ ಸದ್ಗುರು ಠೇವಾ ಏ ಸಂಸಾರಿದು ಯಾತ ಜಂಜಟ ಇದು ಮರಿಲಾರ್ದ ಗಂಟ ಸಂಸಾರಿದು ಯಾತ ಜಂಜಟ ಇದು ಮರಿಲಾರ್ದ ಗಂಟ ಸಂಸಾರದ ಮುಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಭಕ್ತಿ ಠೇವನು ಕರ ಸೇವಾ ಕರ ದೇವ ಮಿಳಿಯಲ ತವ ಏ ಪಾರಮಾರ್ಥ ಏ ಉಜವ ಮನ ಮದ ಸದಗುಣ ಠೇವಾ ಪಾರಮಾರ್ಥ ಉದವ ಮನ ಮಾದ ಸದ್ಗುಣ ಠೇವಾ ಸಂಸಾರಿದು ಎಂತ ಜಂಜಟ ಇದು ಮರಿಲಾರ್ದ ಕಷ್ಟ ಸಂಸಾರಿದು ಎಂತ ಜಂಜಟ ಸಂಸಾರಿದು ಎಂತ ಜಂಜಟ ಇದು ಮರಿಲಾರ್ದ ಕಷ್ಟ
ಸಂಸಾರಿದು ಎಂತ ಜಂಜಟ ಇದು ಮರಿಲಾದ ಕಷ್ಟ ಸಂಸಾರ ಮಾಯದ ಮಡುವ ಕತ್ತದೊಳಗೆ ಕುತ್ತಿದ ನಡುವ ಏ ಒಟ್ಟ ನಿಮಗ ಸಿಗುವಲು ಸಡವ ಬಡ್ಕೊಂಡಾದು ಮಾಯದ ದೆವ್ವ ಒಟ್ಟ ನಿಮಗ ಸಿಗುವಲು ಸಡವ ಬಡುಕೊಂಡಾದ ಮಾಯದ ದೆವ್ವ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನ್ನ ಒಲಿತನ 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 ಆರ್ಯನು ಮಾಡುವರು ಆರಿಂದಲೇನಾಗುವುದು ಆ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನ ಮಾಡ ಮೊದಲ ಮೊಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಮಾಡ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನು ದೇವಾ ಸಂಸಾರ ಮಾಯದ ಮಡವ ಕತ್ತಲೊಳಗೆ ಕುತ್ತಿದ ನಡುವ ಏ ಒಟ್ಟ ನಿಮಗ ಸಿಗುವಲು ಸಡವ ಬಡ್ಕೊಂಡಾದು ಮಾಯದ ದೆವ್ವ ಒಟ್ಟ ನಿಮಗ ಸಿಗುವಲು ಸಡವ ಬಡುಕೊಂಡಾದು ಮಾಯದ ದೆವ್ವ ಏ ಸಂಸರಿದು ಎಂತ ಜಂಜಟ ಇದು ಮರಿಲಾರ್ದ ಗಂಟ ಸಂಸರಿದು ಎಂತ ಜಂಜಟ ಇದು ಮರಿಲಾರ್ದ ಗಂಟ ಸಾಡ ಮೊದಲ ಮೊಕ್ಕಣ್ಣನ ಸೇವಾ ಮಾಡ ಮೊದಲ ಮೊಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ अरे तेरे को क्या हुआ माँ बाप की करो सेवा ये सबको होना आए दुआ तू हर दर्द की दवा ये सबको होना आए दुआ तू हर दर्द की ದವಾ ಏ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನ ದೇವಾ ಮಾಡ ಮೊದಲ ಮೊಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಮಾಡ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನು ದೇವಾ ಹಗಲು ರಾತ್ರಿ ಮಾಡಿದರ ಸೇವಾ ಮುಟ್ಟುವುದಿಲ್ಲ ದೇವರ ಋಣವ ಏ ನಿನಗ ಬಿಟ್ಟು ಇಲ್ಲಪ್ಪ ನಿರವ ಎಳ್ಳಷ್ಟು ಕೊಡಬೇಡೋ ಗರ್ವ ನಿನಗ ಬಿಟ್ಟು ಎಲ್ಲಪ್ಪ ನೆರವ ಎಳ್ಳಷ್ಟು ಕೊಡಬೇಡ ಗರ್ವ ಏ ನಿನಗ ಬಿಟ್ಟು ಇಲ್ಲಪ್ಪ ನಿರವ ಎಳ್ಳಷ್ಟು ಕೊಡಬೇಡ ಗರ್ವ ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನಗೊಲಿತನ ದೇವಾ ಮಾಡೋ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನ ದೇವಾ ಮಾಡ ಮೊದಲ ಮೊಕ್ಕಣ್ಣನ ಸೇವಾ ನಿನಗೊಲಿತನು ದೇವಾ ಮಾಡ ಮೊದಲ ಸದ್ಗುರುವಿನ ಸೇವಾ ನಿನಗೊಲಿತನು ದೇವಾ ಆದಿಗೇರ್ಸಿ ಮಲ್ಲಿಗೆ ಹೂವ ಬೇಸರಿಲ್ಲದ ಮಾಡುವ ಸೇವಾ ಇಲ್ಲಿ ಒಂದು ಮಾತು ಹೇಳುದು ಅದು
ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹಿಂಗಣಿ ಗ್ರಾಮದಲ್ಲಿ ಏನಾಗ್ಯದ? ಬಹಳಷ್ಟು ತವಲಿ ತಿರುಗಾಡಿ ಹಾಡಿಕೆ ಮಾಡಿದ್ದೇವೆ, ಹಾಡಿನೂ ಬಂದಿದ್ದೇವೆ, ಎಲ್ಲ ಕಡೆ ತಿರುಗಾಡಿ ಜನಾನು ನೋಡಿದೆವು. ಹೌದು. ಆದ್ರೂ ಕೂಡ ಇವತ್ತಿನಷ್ಟು ಹಿಂಗಣಿ ಗ್ರಾಮದಲ್ಲಿ ಜನ ಸಂಪಕುತ್ತ ಕೇಳುದು ಪ್ರಥಮ ಬಾರಿ ಅಂದ್ರೆ ಇದು ಮೊದಲನೇ ಬಾರಿ ಅಂತ ಸಭಾದಾಗ ಕೈ ಎತ್ತಿ ಹೇಳ್ಬೇಕಾಗ್ಯದ ಆತ್ಮೀಯ ಬಂಧುಗಳೇ. ಹೌದು, ಎಲ್ಲ ಕಡೆ ಹಿಂಗೆ ಹೇಳ್ತೀರೇನ್ರಿಪ್ಪ ನೀವು? ಎಲ್ಲಾ ಕಡೆ ಹೇಳುದಲ್ಲ, ಊರು ನೋಡಿ ಹೇಳ್ಬೇಕಾಗ್ಯದ್ರಿ. ಹೌದು. ಹೆಂಗ್ರಿಪ್ಪ? ಊರು ನೋಡಿ ಹೇಳ್ಬೇಕಾಗ್ಯದ. ಸುಮ್ಮ ಎಲ್ಲಾ ಕಡೆ ಎಲ್ಲಾ ಬಾಜಾರ ಮಾರುದಿಲ್ಲ. ನಮಗನಿಸ್ತದ ಎಲ್ಲ ಕಡೆ ಹಾಡಿಕೆಗೆ ಹೋದತ್ತ ಇದೇ ಮಾತು ಹೇಳ್ತೀರಿ ಏನತ್ತ ಅನಿಸ್ತದ? ಹಂಗ ಹೇಳಕ್ ಬರುದಿಲ್ರಿ. ಯಾಕಂತ ಕೇಳಿದ್ರ ಮದಗೊಂಡ್ ಮತ್ತೆ ಒಂದ್ ಮಾತು ಹೇಳ್ಯಾರ. ಏನತ್ತ? ಆ ತುಡುಗಿಗೆ ಹೋದ್ರೆ ಬಡಿಗೆ ಬೆನ್ನತ್ತೆ ಓ ಮಗನ ಅಂತ ಹೇಳ್ಯಾರ ಅವ್ರು. ಏನತ್ತ? ಹಂಗ ತುಡುಗಿ ಹೋದ್ರೆ ಬಡಿಗೆ ಬೆನ್ನತ್ತೆ ಒಂದಾರ ಅವ್ರು. ಎಲ್ಲ ಕಡೆ ಹೇಳ್ಕೊತ ಹೋದ್ರ ನಮಗ್ ಬಡಿಗೆ ಆಡಿಸ್ಯಾರ ಅವ್ರು. ಹೌದ್ರಿಪ್ಪ. ಅದಕ್ಕೆ ಇವತ್ತು ನನ್ನ ತಾಯಿ ಬಳಗುನು ಕುತ್ತದ, ಇವತ್ತು ನನ್ನ ತಂದಿ ಬಳಗುನು ಕುತ್ತಾದ. ಹೌದ್ರಿಪ್ಪ. ಇವತ್ತ ಈ ಮನುಷ್ಯ ಜನ್ಮ 84 ಲಕ್ಷ ಯೌನಿಗಳನ್ನ ತಿರುಗಿ ಈ ಕೊನೆ ಜನ್ಮ ಮಾನವ ಜನ್ಮಕ್ಕೆ ಬಂದಾದ. ಹೌದು. ಇಲ್ಲಿ ಏನು ಹೇಳುದಪ್ಪ ಅಂದ್ರ ಏನ್ ಹೇಳುದ್ರಿ? ನನ್ನ ತಾಯಿ ತಂದ್ರಿಗೆ ಹ್ಯಾಂಗ ನಡಿಬೇಕು, ಹ್ಯಾಂಗ ಭೂಮಿ ಮೇಲೆ ಬದುಕ್ಬೇಕು ಅನ್ನೋದು ಒಂದು ಮಾತು ಹೇಳುದೈತಿ. ಇವತ್ತಿನ ದಿವಸ ಎಲ್ಲಾರ ಗದ್ದಲ ಮಾಡ್ಲಾರ್ದೆ ಒಂದ್ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳ್ರಿ. ಹೇಳ್ರಿಪ್ಪ. ಹ್ಯಾಂಗ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಹೆಂಗ್ರಿ? ನನ್ನ ತಾಯಿಂದೇರಿಗೆ ಇವತ್ತಿನ ದಿವಸ ಯಾರ ಮನಿ ಒಳಗರ ಮುತ್ತೈತಾನ ಇಟ್ಕೋತಾರಲ್ರಿ. ಮುಂಜಾನೆ ನಾಳೆ ಮುತ್ತೈತಾನ ಉಣಸಲಿಕ್ಕೆ ಬರಲ್ಲ ಅಂದ್ರೆ ಇವತ್ತಿನ ದಿವಸ ಸಂಜೆಗೆ ಹೋಗಿ ಆಮಂತ್ರಣ ಕೊಡ್ತಾರ. ಕುಕುಮ್ ಹಚ್ಚಿ ಕೊಟ್ರಪ್ಪ ಅಂದ್ರೆ ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ತಲೆ ಮ್ಯಾಗ ನೀರು ಹಾಕೊಂಡು ಎಣ್ಣೆ ಎರಿಕೆ ಮಾಡ್ಕೊಂಡು ಅವರು ಮುತ್ತೈತನ ಭಾಗ್ಯನ್ನ ಸೌಶೀಲಕ್ಕೆ ಬರ್ಬೇಕಾಗ್ತದ. ಹೌದು. ಅದರಂತೆ ಇನ್ನೊಂದು ಮಾತೇನು ಹೇಳದಂದ್ರ ಏನ್ರಿಪ್ಪ? ಯಾವ ರತ್ನಾಪುರದ ಅರಸಂತ ಒಬ್ಬ ರಾಜ ಆಗಿ ಹೋಗಿದ ಆತ್ಮೀಯ ಬಂಧುಗಳು, ಇದು ಮಾತು ಎಲ್ಲರೂ ಒಂದ್ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳ್ರಿ. ಹೌದು. ರತ್ನಾಪುರದ ಅರಸಂತ ರಾಜ ಇದ್ದ. ಅವನಿಗೆ 100 ಎಕರೆ ಜಮೀನಿತ್ತು. ಎಷ್ಟು ಎಕರೆಪ್ಪ? 100 ಎಕರೆ ಜಮೀನಿತ್ತು. ಅವ್ರಿಗೆ ಒಬ್ಬ ಮಗ ಇದ್ದ. ಹೌದು. ತಾಯಿ ತಂದಿಗೆ ರಾಜಾಗ ಒಬ್ಬನೇ ಮಗ ಇದ್ದ. ಒಂದ ಮಗನ ಮ್ಯಾಗ ಫಲಸಂತನ ಕಟ್ಟಾಗಿತ್ತು. ಆ ಮಗ ಉಂಡು ತಿಂದು ವಯಸ್ಸು ಪರಿಪೂರ್ಣ ಬಂದ. ಹೌದು. ಪರಿಪೂರ್ಣ ಬಂದು 18 ವಯಸ್ಸ, 18 ಹೋಗಿ 20 ಹೋಗಿ 22 ವಯಸ್ಸು ತುಂಬಿ ಬಂದು. ಹೌದು. ಆ ಎಳೆಗ ರಾಜರು ವಿಚಾರ ಮಾಡ್ತಾರ. ಏನತ್ತ? ನನ್ನ ಮಗ ವಯಸ್ಸಿಗೆ ಬಂದ, ಇನ್ನು ರಾಜಪಟ್ಟ ಕಟ್ಟಬೇಕು, ಇನ್ನು ಲಗ್ನ ಮಾಡ್ಬೇಕನ್ನಂತ ಇಚ್ಛಾ ಮಾಡ್ಕೊಂಡ. ಹೌದು. ಇಚ್ಛಾ ಮಾಡ್ಕೊಂಡು ಕೂಡಲಿ ಕೆಲವೊಂದು ದಿವಸದಲ್ಲಿ ಹಿಂಗ ಮಾಡ್ಕೋತ ಬರ್ತಿದ್ದ. ಅನಾನುಕೂಲದಿಂದ ಒಂದು ದಿವಸ ಆ ರಾಜನ ಮಗ ತೀರಿಕೊಂಡು ಹೋದ. ಆತ್ಮೀಯ ಬಂಧುಗಳೇ, ಹೌದು. ತೀರಿಕೊಂಡು ಹೋದ. ಧ್ಯೇಯ ಬಿಟ್ಟ. ಆ ಎಳೆಗ ರಾಜರು ಹೇಳ್ತಾರೆ ಕೈಯನ ಪ್ರಧಾನಿಗಳಿಗೆ ಕರೆದು, ಏನತ್ತ? ನೋಡಪ್ಪ, ಸತ್ತ ಲಗ್ನ ಆಗೋಕ್ಕಿಂತ ಪೂರ್ವದಲ್ಲಿ ಸತ್ತ ಹೆಣ ಅಡ್ಡ ಒಯ್ಯಬೇಕಾಗ್ತದ. ನನ್ನ ಮಗನ ಹೆಣ ಅಡ್ಡ ಒಯ್ಯೋದು ಬೇಡ ಅಂದವ. ಹೆಂಗ? ನನ್ನ ಮಗನ ಹೆಣ ಅಡ್ಡ ಒಯ್ಯೋದು ಬೇಡ ಅಂದವ. ಪ್ರಧಾನಿಗಳು ಕೇಳ್ತಾರ, ರಾಜರ ಅಡ್ಡ ಒಯ್ಲಿಲ್ಲ ಅಂದ್ರೆ ಮುಂದೆ ಗತಿ ಹೆಂಗ್ರಿ ಅಂದ್ರ ಅವ್ರು. ಏನ್ ಮಾಡ್ತಾರ್ರಿಪ್ಪ? ಆ ಎಳೆಗಂದ, ನನ್ನ 100 ಎಕರೆ ಜಮೀನ. ಹೌದು. ನನ್ನ 100 ಎಕರೆ ಜಮೀನದ. ನನ್ನ ಜಮೀನ್ ಇರ್ತಕ್ಕಂಥ 100 ಎಕರೆದ ಒಳಗೆ 50 ಎಕರೆ ಜಮೀನು ಅವ್ರ ಪಾಲಿಗೆ ಹಚ್ತೀನಿ. ಊರೆಲ್ಲ ಡಂಗೂರ ಸಾರಿ ಈ ಸತ್ತ ಹೆಣ ಜೊತೆಯಲ್ಲಿ ಯಾರು ಲಗ್ನ ಆಗ್ತಾರೆ ಅನ್ನೋ ಒಂದವ. ಇದ್ದವ್ರಿಗೆ ಲಗ್ನ ಆಗಲ್ರಿಪ್ಪ, ಸತ್ತವ್ರಿಗೆ ಯಾರಾಗಬೇಕು? ನೋಡ್ರಿ ಎಂತ ಆತ್ಮೀಯ ಬಂಧುಗಳು, ಎಂತ ವಿಚಿತ್ರ ಮಾತದ. ಆ ಎಳೆಗ ಪ್ರಧಾನಿಗಳು ನೋಡ್ರಿ ರಾಜರು ಇಟ್ಕೊಂಡಾರಪ್ಪ ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ರಿಪ್ಪ. ಅವ್ರು ಏನು ಮಾಡಿದ್ರು, ಅವ್ರ ಕಾಯಕನ ಅದನ್ನ ಇತ್ತು. ಊರೆಲ್ಲ ಡಂಗೂರು ಸಾರ್ಕೊತ ಬಂದ್ರು. ಊರ ಪಕ್ಕದಲ್ಲಿ ಬಡ ದಂಪತಿಗಳು 2 ಮಂದಿ ಸತಿಪತಿ ಇದ್ರು, 2 ಮಂದಿ ಕುರುಡರಿದ್ರು. ಹೌದು. ಏನಿದ್ರು? 2 ಮಂದಿ ಕುರುಡರಿದ್ರು. ಕಣ್ಣಿದ್ದಿತ್ತಲ ಅವ್ರಿಗೆ ಒಬ್ಬಕ್ಕಿ ಹೆಣ್ಣು ಮಗಳು ಅಂತ ಹೇಳಿದ್ದಳು. ಆಕಿನ ಹೆಸರು ಏನಪ್ಪ ಅಂತ ಕೇಳಿದ್ರ ಚೆನ್ನಮ್ಮ ಅಂತ ಆಕಿನ ಹೆಸರಿತ್ತು. ಚೆನ್ನಮ್ಮ. ಅಕ್ಕಿ ವಯಸ್ಸಿಗೆ ಬಂದ್ರು. 18 ವಯಸ್ಸು ಭರ್ಪೂರ ತುಂಬಿ ಬಂದಿವು. ಎಲ್ಲ ನೆರಿ ಹೊರೆಯವರು ಮಾತಾಡ್ತಾ ಇದ್ರು, ಅಮ್ಮ ಲಗ್ನ ವಯಸ್ಸು ಮೀರಿ ನಡೆದದ, ಮದುವೆ ಮಾಡ್ಕೊ ಅಮ್ಮ ಅಂತ ಕೇಳ್ತಿದ್ರು ಅವರು. ಹೌದು. ಆ ಎಳೆ ಹೇಳ್ತಾಳಕ್ಕೆ ತಾಯಿ ನೋಡಿರದ ಮಗು 18 ವರ್ಷದ ಮಗು ಹೇಳ್ತಾದ, ಏನತ್ತ? ಅಮ್ಮ ಜಗತ್ತದ ಒಳಗ ಬೇಕಾದ ಇಚ್ಛಾ ಮಾಡಿದ್ರೆ ಎಲ್ಲಾ ಸಿಗಬಹುದು. ಹೌದು. ಏನು ಒಳ್ಳೆ ಬಟ್ಟೆಗಳನ್ನು ಉಟ್ರೆ ಬಟ್ಟೆ ಸಿಗಬಹುದು, ಒಳ್ಳೆ ದಾಗಿನಗಳು ಸಿಗಬಹುದು, ರೊಕ್ಕ ಸಿಗಬಹುದು, ಹಿಂಗೆ ಏನು ಬೇಕಾದ ಶ್ರೀ ಸಂಪತ್ತು ಸಿಗಬಹುದು. ಈ ತಾಯಿ ತಂದೆ ಸಿಗೋದಿಲ್ಲ ಅಂತ ಹೇಳಿದಳು. ಹೌದ್ರಿಪ್ಪ. ಹಿಂಗೆ ಹೇಳ್ಕೋತ ಬೋಧನಾ ಮಾಡ್ಕೋತ ಬರುವಂತ ಸಮಯದೊಳಗೆ ಇವ್ರು ಏನು ಪ್ರಧಾನಿಗಳು ಡಂಗರ್ ಸಾರ್ಕೋತ ಬಂದಿರಲ್ರಿ,
ಈ ಶಬ್ದ ಕಿವಿಗೆ ಬಿತ್ತು. ಹೌದು ಏನಾಯ್ತ್ರಿಪ್ಪ? ಕಿವಿಗೆ ಬಿದ್ದಾಗ ಆ ಎಳೆಗ ನೋಡ್ರಿ ಆ 18 ವರ್ಷದ ಮಗಳು ವಿಚಾರ ಮಾಡ್ತಾಳ, ಏನತ್ತ? ಎಷ್ಟು ದಿವಸ ನನ್ನ ತಾಯಿ ತಂದಿಗೆ ನಾ ದುಡ್ದು ಹಾಕಲಿ, ರೊಟ್ಟಿ ಆಶೆ ಮಾಡಲಿ, ಇನ್ನು 50 ಸತ್ತ ಲಗ್ನ ಗಂಡನ ಜೊತೆಲಿ ಲಗ್ನ ಆದಂದ್ರ 50 ಎಕರೆ ಜಮೀನು ಬರ್ತದ, ಅದರ ಒಳಗೆ ಕಾಯಕ ಮಾಡಿ ನನ್ನ ತಾಯಿ ತಂದಿಗೆ ಉಪಜೀವನ ಮಾಡ್ಬೇಕಂತ ವಿಚಾರ ಮಾಡ್ದೊಳಕಿ. ಹೌದೌದು, ಎಂತ ವಿಚಾರ ನೋಡ್ರಿಪ್ಪ. ನೋಡ್ರಿ ಎಂತ ವಿಚಾರ ಇದ್ದಿರ್ಬೇಕು. ಈಗಿನವ್ರು ಮಾಡ್ತಾರೇನ್ರಿ? ಈಗಿನವ್ರು ಮಾಡಂಗಿಲ್ರಿಪ್ಪ, ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂತ ಕೇಳಿದ್ರ ಯಾರಿಗೆ ಮನಿ ಒಳಗ ತಾಯಿಗೆ ಹೇಳಲಿಲ್ಲ, ತಂದಿಗೆ ಹೇಳಲಿಲ್ಲ, ಭರ 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 ಸತ್ತ ಹೆಣದ ಬಲ್ಲಿ ಬಂದು ರಾಜರ ಮುಂದೆ ನಿಂತು ಕೈ ಮುಗಿದು ಕೇಳಿದಳು, ಏನತ್ತ? ಅಪ್ಪ ರಾಜರೇ, ನಿಮ್ಮ ಸತ್ತ ಮಗನ ಜೊತೆಲಿ ನಾನು ಲಗ್ನ ಆಗ್ತೀನ್ರಿಪ್ಪ, ನನಗೆ 50 ಎಕರೆ ಜಮೀನು ಹಚ್ತೀರಿ ಅಂತ ಕೇಳಿದಳು. ಹೌದು. ಆ ಎಳೆಗ ರಾಜರಂತಾರ, ಅಮ್ಮ ವಯಸ್ಸು ಸಣ್ಣದು, ಇನ್ನ ಲಗ್ನ ಇಲ್ಲ, ನೀ ಲಗ್ನ ಆತತಿ ಅಲ್ಲವ, ಎಂತ ನಿನ್ನಲ್ಲಿ ವೈರಾಗ್ಯ ಅಂತ ಕೇಳಿದ್ರು ಅವರು. ಹೌದು. ಎಂತ ವೈರಾಗ್ಯ ಛಲ ತೊಟ್ಟೆಮ್ಮ, ಬ್ಯಾಡ ಅಂದ್ರು. ಆ ಎಳೆಗ ರಾಜರಿಗೆ ಹೇಳ್ತಾಳ, ರಾಜರೇ ದಯವಿಟ್ಟು ಬಲವಂತ ಮಾಡಬೇಡ್ರಿ, ನಿಮ್ಮ ಮಗನ ಜೊತೆಯಲ್ಲಿ ಲಗ್ನ ಮಾಡ್ತೀನಿ, ಒಲ್ಲ ಅನ್ಬೇಡ್ರಿ ಅಂತಂದೊಳಗೆ. ಹೌದು. ಆಯ್ತವ ಪರವಾಗಿಲ್ಲ ಅಂತ ಆ ಎಳೆಗ ತಲಾಟಿಗೆ ಕರೆಸಿ ಮನಿ ಒಳಗ ಸಹಿ ಮಾಡಿಸಿಕೊಂಡು ಆ 50 ಎಕರೆ ಜಮೀನ ಆ ಹುಡುಗಿ ಹೆಸರಲ್ಲೇ ಮಾಡಿದಾರೆ ರಾಜರು. ಹೌದು. ಮಾಡಿದ್ರು. ಮಾಡಿ ಲಗ್ನ ಕಾರ್ಯಕ್ಕೆಲ್ಲ ಸಂತಿ ಮಾಡ್ಲಿಕ್ಕೆ ಹಚ್ಕೊಡಿದ್ರು. ಲಗ್ನ ಸಂತಿ ಎಲ್ಲ ತಂದ್ರು, ಸುರುಗಿ ಸುತ್ತಿದ್ರು, ಸುರುಗಿ ನೀರು ಹಾಕಿದ್ರು, ಹಾಕೆಲ್ಲ ಹಣಿಗೆ ಬಾಸಿಗೆ ಕಟ್ಟಿ ತಾಳಿ ಕಟ್ಟಿ ವೈಭವದಿಂದ ಅಕ್ಕಿ ಕಾಳು ಹಾಕಿದ್ರು. ಹೌದು. ನೋಡ್ರಿ ಸತ್ತ ಹೆಣಕ ಎಬ್ಬಿಸಿ ಕುಂದ್ರಿಸಿ ಅಕ್ಕಿ ಕಾಳು ಹಾಕ್ಯಾರ, ಎದ್ದ ಗಂಡನ ಜೊತೆ ಲಗ್ನ ಆಗಲಿಗ್ಯಾರ. ಹೌದ್ರಿಪ್ಪ, ಅದೇ ಎಂತ ಮಗಳಲ್ಲಿ ಶೌರ್ಯ ಇದ್ದಿರ್ಬೇಕು. ಹೌದು. ಆ ಲಗ್ನ ಆದ್ರು, ಲಗ್ನ ಆದ ಕೂಡಲೇ ಇನ್ನ ಆಗೋ ಕಾರ್ಯ ಎಲ್ಲ ಆಯ್ತು, ಇನ್ನು ಸತ್ತ ಹೆಣ ಇಟ್ಕೊಂಡು ಕುಂದ್ರದೇನ್ರಿ ಕಕ್ಕ? ಹೌದು. ಒಯ್ದು ಕುಂದ್ರಕ್ ಸಾಧ್ಯ ಇಲ್ಲ. ಆ ಎಳೆಗ ರಾಜರು ಹೇಳ್ತಾರಪ್ಪ, ಆಗೋ ಕಾರ್ಯ ಆಯ್ತು, ಮುಗಿದ ಕಾರ್ಯ ಎಲ್ಲ ಮುರಿತು, ಇನ್ನು ಎತ್ತರಿ ಧನ್ನ ಮಾಡೋಣ ಅಂದ್ರು ಅವ್ರು. ಮನ ಮುಚ್ಚುನೇನ ನಡೀರಿ ಅಂದ್ರು. ಆ ಎಳೆಗ ಎಲ್ಲ ಊದಿಸುತ್ತ ಬಾರಿಸುತ್ತ ಎಲ್ಲ ವೈಭವದಿಂದ ಊರ ಒಳಗ ಮೆರವಣಿಗೆ ಮಾಡ್ಕೋತ ಎಲ್ಲಿಗೆ ನಡೆದ್ರಪ್ಪ ಅಂತ ಕೇಳಿದ್ರ ಸ್ಮಶಾನ ಭೂಮಿಗೆ ನಡೆದ್ರು. ಹೌದು. ಮಶಾನ ಭೂಮಿಗೆ ನಡೆದ್ರು. ಮಶಾನ ಭೂಮಿ ಬಳಿ ಎಲ್ಲಾ ಜನ ಬಂದು ಕೂಡ್ತು. ಆ ಚೆನ್ನಮ್ಮನ ತಾಯಿ ತಂದೆಯರು ಬಂದು ಕೂಡಿದ್ರು. ಹೌದು. ಆ ಮಣ್ಣು ಒಳಗಿಟ್ಟು ಮ್ಯಾಲ ಮಣ್ಣು ಮುಚ್ಚಿ 3 ಕಲ್ಲಿಟ್ಟು ಎತ್ತಿನ ಕೆಸರಿನ ಬಸವಣ್ಣ ಅಂತ ಮಾಡ್ತಾರ. ಕೆಸರಿನ ಬಸವಣ್ಣ ಈಗೆಲ್ಲ ಮಾಡಿರ್ತಾರ ಇಲ್ರಿ ಹಿರಿಯರು? ಮಾಡ್ತಾರೆ, ಎಲ್ಲ ಗೊತ್ತೈತಿ. ಕೆಸರಿನ ಬಸವಣ್ಣ ಅಂತ ಮಾಡಿಟ್ರು. ಎಲ್ಲಾರು ತಮ್ಮ ಮನಿ ಮಣ್ಣು ಕೊಟ್ಟ ತಮ್ಮ ಮರಳಿ ಮನಿಗೆ ಹೋದ್ರು. ಅಲ್ಲಿ ಯಾರು ಉಳಿದ್ರಪ್ಪ ಗೋರಿ ಬಲಿ ಅಂತ ಕೇಳಿದ್ರ, ಯಾರು ಉಳಿದ್ರಿಪ್ಪ? ಚೆನ್ನಮ್ಮನ ತಾಯಿ ತಂದೆ 3 ಜನ ಉಳಿದ್ರು. ಹೌದು. 3 ಜನ ಉಳಿದ್ರು. 3 ಜನ ಉಳಿದಾಗ ಆ ಎಳೆಗೆ ಚೆನ್ನಮ್ಮನ ತಾಯಿ ತಂದೆ ಅಂತಾರೆ ಚೆನ್ನಮ್ಮಗ. ಏನತ್ತ? ಅಮ್ಮ ಮಗಳೇ, ಕುಂಕುಮ ಹಚ್ಚುವಂತ ಹಣಿಗೆ ಹೆಂಡಿ ಬಡ್ಕೊಂಡು ಕೂತಿಲ್ಲಮ್ಮ, ಎಂತ ನಿನ್ನ ಭೋಗ. ಹೌದು. ನಿನ್ನ ಲಗ್ನ ಮಾಡ್ಕೊಳ್ಳೋದು ನಿನ್ನಲ್ಲಿ ಶೌರ್ಯ ಇತ್ತಂದ್ರ ನೋಡಿ ನಾವು ಕೊಡ್ತಿದ್ದೇವಲ್ಲಮ್ಮ ಮಗಳೇ, ಎಂತ ನಿನ್ನಲ್ಲಿ ವೈರಾಗ್ಯ ತಾಳೆ ಆದೆಮ್ಮ. ಹೌದು. ಮಗಳಿಗೆ ಎತ್ತಾಳ. ಆ ಎಳೆಗ ಮಗಳಿಗೆ ಹೇಳ್ತಾಳಮ್ಮ, ನನ್ನ ಭೋಗದಲ್ಲಿ ಭಗವಂತ ಹಿಂಗ ಬರ್ದಾನವ, ನೀವು ಚಿಂತಿಸಬೇಡ್ರಿ, ಮನೆಗೆ ಹೋರಿ ನಾ ಬರೋದಿಲ್ಲ ಇವತ್ತಂತ ಹೇಳ್ತಾಳಕಿ. ಹೌದು. ಆ ಎಳೆಗತ್ತಾರ, ನೋಡಮ್ಮ ಆಗೋ ಕಾರ್ಯ ಆಯ್ತು, ಮುಗಿದು ಕಾರ್ಯ ಮುಗಿತು, ಕಟ್ಟಿದ ತಾಳಿ ಕಡಿ, ಕೈಯನ ಬಳಿ ಒಡಿ, ನನ್ನ ಮನೆ ಕಡೆ ನಡಿಯಮ್ಮ ಅಂದ್ರು. ಅದೇ ಹಿಡಿ. ಆ ಎಳೆಗೆ ನೋಡ್ರಿ ಮಗಳು ಹೇಳ್ತಾಳ, ಏನತ್ತ? ಅಪ್ಪ ಅಮ್ಮ, ಜಗತ್ತದ ಒಳಗ ನಾರ್ಯರೆಲ್ಲ ಇದ್ದ ಗಂಡನ ಜೊತೆಯಲ್ಲಿ ಲಗ್ನ ಮಾಡಿಕೊಂಡು ಅಂಗ ಸುಖ ಕಾಣ್ತಾರಪ್ಪ. ಇವತ್ತಿನ ದಿವಸನ ಸತ್ತ ಗಂಡನ ಜೊತೆಯಲ್ಲಿ ಕೂತು ಇವತ್ತು ಬೆಳಗನ ಧ್ಯಾಸ ಸುಖ ಕಾಣ್ತೀನಪ್ಪ. ತಾಯಿ ತಂದಿ ನನಗ ಬಲವಂತ ಮಾಡಬೇಡ್ರಿ ಅಂತ ವಿನಂತಿ ಮಾಡಿ ತಾಯಿ ತಂದಿಗೆ ಕೇಳ್ತಾಳ. ತಾಯಿ ತಂದಿ ಕೇಳ, ನಡ್ರಿ ನೀವು ಮನೆ ಕಡೆ ಅಂತಾಳ. ಆ ಎಳೆಗ ತಾಯಿ ತಂದೆ ಹೇಳ್ತಾರ, ಅಮ್ಮ ಹಡಿದಿದ್ದೇವಮ್ಮ, ನಿನ್ನ ಹಣಿಬೇರ ನಾವು ಬರ್ದಿಲ್ಲ, ನಿನ್ನ ಭೋಗ ನಿನ್ನ ಸಂಗಟ ಅಂತ ಆಕೆಗೆ ಬಿಟ್ಟು ಮರಳಿ ಮನೆಗೆ ಬಂದರು. ಮನೆಗೆ ಬಂದ ಕೂಡಲೇ ನೋಡ್ರಿ 18 ವಯಸ್ಸದ ಹುಡುಗಿ ಆ ಗೋರಿ ಮುಂದೆ ಕೂತಾಳ. ಸಂಜೆ ಮಾಡಿ 6 ಗಂಟೆಗೆದ, ಬೆಳಗ್ಗೆ 4 ಗಂಟೆ ತನಕ ಮಂತ್ರ ನುಡಿತಾಳೆ. ಯಾವ ಮಂತ್ರ? ಯಾವ ಮಂತ್ರಿಪ್ಪ? ಒಂದು ಪತಿ, ಒಂದು ಬಸವ, ಒಂದು ಪತಿ. ಹೌದು. ಹಿಂಗ 2 ನಾಮ ನುಡಿಲಿಗತ್ರಿ. 3 ಚೇಂಜ್ ಮಾಡಿ 6 ಗಂಟೆ ಹಿಡಿದು ಬೆಳಿಗ್ಗೆ 4 ಗಂಟೆ ತನ ನಾಮ ನುಡಿಲಿಗತ್ತು. ಹೌದು. ಆ ಎಳೆಗ ನೋಡ್ರಿ, ಆ 4 ಗಂಟೆ ಟೈಮ್ ಆಯ್ತು, ಭಗವಂತನ ಅನುಗ್ರಹ ಆಯ್ತು. ಯಾಕಪ್ಪ ಅಂತ ಕೇಳಿದ್ರ, ಆ ಕೆಸರಿನ ಬಸವಣ್ಣ ಹೋಗಿ ಆತ್ಮೀಯ ಬಂಧುಗಳೇ ನಿಜ ಬಸವಣ್ಣ ಆದ. ಹೌದು.
ನಿಜ ಬಸವಣ್ಣ ಅದ. ಆ ಎಳೆಗ ಕಾಲಿಲಿ ಮಣ್ಣು ಹಾರಿಸಿ ಹೋಗ್ಯಾವ, ಕೋಡಿಲೇನು ಹಾರಿಸಿ ಹೋಗ್ಯಾವ. ಹಿಂಗ ಗೋರಿ ಪರಿಪೂರ್ಣ ಎಲ್ಲ ಖುಲ್ಲ ಮಾಡ್ದ. ಖುಲ್ಲ ಮಾಡಿ ಇನ್ನು ಚೆನ್ನಮ್ಮನ ಗಂಡಿಗೆ ಎಬ್ಬಿಸ್ಬೇಕತ್ತಿದ. ಅದೇ ಚೆನ್ನಮ್ಮನ ಗಂಡ ಬಸವಣ್ಣಪ್ಪನ ಕೋಡಿ ಹಿಡಿದು ಶಿವ ಶಿವ ಅಂತ ಮ್ಯಾಲ ಬಂದನ. ಜೀವಂತ ಜೋಕಾಳ ತುಂಬಿ ಮ್ಯಾಲ ಬಂದ ಕೂಡ್ಲಿ ಆ ಎಳೆಗ ಸಾಕ್ಷಾತ್ ಪರಮಾತ್ಮ ಪ್ರಗಟಾಗಿ ಧರಣಿಗೆ ಬಂದಾನ. ಹೌದ್ರಿಪ್ಪ. ಪ್ರಗಟಾಗಿ ಧರಣಿಗೆ ಬಂದ ಆ ಎಳೆಗೆ ಚೆನ್ನಮ್ಮ ಕೇಳ್ತಾನಮ್ಮ, ಏನು ಬೇಡ್ತಿ ಬೇಡಮ್ಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿನ ಅಂತ ಹೇಳ್ದವ. ಹೌದ್ರಿಪ್ಪ. ಆ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ. ಆ ಎಳೆಗೆ ಚೆನ್ನಮ್ಮ ಹೇಳ್ತಾಳ, ಏನತ್ತ? ಅಪ್ಪ ತಂದೆ, ಸೂರ್ಯ ಚಂದ್ರ ಇರುವರಿತಾನ, ನೆಲಗಂಗೆ ಹರಿವರಿತಾನ, ನನ್ನ ಮುತ್ತೈತನ ದಂಡೆ ಆಕಾಶ ಮಂಡಲದ ಒಳಗ ಚಿಕ್ಕಾಳ್ಯಪ್ಪ ಅಂತ ಹೇಳಿ ಬೇಡ್ಕೊಂಡಾಳ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸಕ್ಕಿನ ದಂಡಿ ಎಲ್ಲಿದಪ್ಪ ಅಂತ ಕೇಳಿದ್ರ ಆಕಾಶ ಮಂಡಲದ ಒಳಗ ಕೂರ್ಗಿ ತಾಳ ಚೇಳಿನ ಕೊಂಡೆತ ನಾವೆಲ್ಲ ಆತೇವು. ಹೌದು. ಅದು ಚೇಳಿನ ಕೊಂಡೆಲ್ಲ ಚೆನ್ನಮ್ಮನ ಮುತ್ತೈತನ ದಂಡಿ ಅಂತ ಹೇಳ್ಬೇಕಾದ. ಆತ್ಮೀಯ ಬಂಧುಗಳೇ, ಯಾಕ ಮೇಘರಾಜನ ಮ್ಯಾಲ ತಡ್ಕೊಲಿಗನ ಇನ್ನ ಗುರುನುಡಿ ಹಾಡಿ ಪಾಳೆ ಕೊಡು. ಪಾದಿಗೇರ್ಸಿ ಮಲ್ಲಿಗೆ ಬೇಸರಿಲ್ಲದ ಮಾಡುವ ಸೇವೆ, ಮನಿ ಮಂದ್ರುಪದೂರ ಮದಗೊಂಡ ನನ್ನ ಗುರುವ. ಕವಿ ಮನಿ ಮಂದ್ರುಪೂರ ಮದಗೊಂಡ ನನ್ನ ಗುರುವ. ಮಾಡೋ ಮೊದಲ ಮುಕ್ಕಣ್ಣನ ಸೇವಾ ನಿನ್ನ ಒಲಿತನ ದೇವಾ.